20ನೇ ತಾರೀಕಿನಂದು ಹುಟ್ಟಿದ ಸ್ತ್ರೀಯರು ಸಹಜವಾಗಿ ಅತ್ಯಂತ ಸಂವೇದನಾಶೀಲರು ಮತ್ತು ಸೂಕ್ಷ್ಮ ಮನಸ್ಸಿನವರು. ಇವರು ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು, ಜನರ ಭಾವನೆಗಳನ್ನು ಮತ್ತು ಮಾತಿನ ಹಿಂದಿನ ಅರ್ಥವನ್ನು ಆಳವಾಗಿ ಗ್ರಹಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಯಾರೊಬ್ಬರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಹೇಳದೆ ತಿಳಿದುಕೊಳ್ಳುವ ಶಕ್ತಿ ಇವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಗುಣವೇ ಇವರನ್ನು ಇತರರಿಗಿಂತ ವಿಭಿನ್ನವಾಗಿಸುತ್ತದೆ ಮತ್ತು ಜನರಿಗೆ ಹತ್ತಿರವಾಗಿಸುತ್ತದೆ. ಈ ಮಹಿಳೆಯರು ಸಣ್ಣ ಸಣ್ಣ ವಿಷಯಗಳಿಗೂ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಯಾವುದನ್ನು ಮೇಲ್ಮೈಯಲ್ಲಿ ಬಿಡದೆ ಅದರೊಳಗಿನ ಅರ್ಥವನ್ನು ಹುಡುಕುವ ಸ್ವಭಾವ ಇವರದು. ಸಂಬಂಧಗಳಲ್ಲಿಯೂ ಹಾಗೆಯೇ. ಪ್ರೀತಿ, ಸ್ನೇಹ ಅಥವಾ ಕುಟುಂಬವಾಗಲಿ, ಇವರು ಆಳವಾದ ನಂಟನ್ನು ಬಯಸುತ್ತಾರೆ. ಒಮ್ಮೆ ಯಾರನ್ನಾದರೂ ನಂಬಿದರೆ ಆ ನಂಬಿಕೆಗೆ ಸಂಪೂರ್ಣವಾಗಿ ನಿಷ್ಠರಾಗಿರುತ್ತಾರೆ. ಆದರೆ ಇದೇ ನಿಷ್ಠೆ ಕೆಲವೊಮ್ಮೆ ಇವರನ್ನು ಮಾನಸಿಕವಾಗಿ ನೋಯಿಸಬಹುದು, ಏಕೆಂದರೆ ನಿರೀಕ್ಷೆಗಳು ತೀರದಾಗ ಅವರು ಒಳಗೊಳಗೆ ನೋವನ್ನು ಅನುಭವಿಸುತ್ತಾರೆ. ಸ್ವಭಾವತಃ 20ನೇ ತಾರೀಕು ಹುಟ್ಟಿದ ಸ್ತ್ರೀಯರು ಒಳಮುಖಿಗಳಾಗಿರುತ್ತಾರೆ. ತಮ್ಮ ಮನಸ್ಸಿನ ನೋವು, ಗೊಂದಲ ಅಥವಾ ಭಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯುತ್ತಾರೆ. ಬೇರೆಯವರಿಗೆ ನೋವಾಗಬಾರದೆಂಬ ಕಾರಣಕ್ಕೆ ತಮ್ಮದೇ ಭಾವನೆಗಳನ್ನು ಮರೆಮಾಡಿಕೊಳ್ಳುವ ಗುಣ ಇವರಲ್ಲಿದೆ. ಇದರಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ, ಮನೋಭಾರ ಅಥವಾ ಏಕಾಂತದ ಭಾವನೆ ಉಂಟಾಗಬಹುದು. ತಮ್ಮ ಭಾವನೆಗಳನ್ನು ಸಮಯಕ್ಕೆ ಸರಿಯಾಗಿ ವ್ಯಕ್ತಪಡಿಸುವುದು ಇವರಿಗೆ ಅತ್ಯಂತ ಅಗತ್ಯ. ವಿದ್ಯಾಭ್ಯಾಸ ಮತ್ತು ವೃತ್ತಿಜೀವನದಲ್ಲಿ ಈ ಮಹಿಳೆಯರು ತಮ್ಮ ಸೂಕ್ಷ್ಮತೆಯನ್ನು ಶಕ್ತಿಯಾಗಿ ಬಳಸಿಕೊಳ್ಳಬಲ್ಲರು. ವೈದ್ಯಕೀಯ ಕ್ಷೇತ್ರ, ಸೇವಾ ವೃತ್ತಿಗಳು, ನರ್ಸಿಂಗ್, ಕೌನ್ಸೆಲಿಂಗ್, ಸಮಾಜ ಸೇವೆ, ಶಿಕ್ಷಣ, ರಾಜಕಾರಣ ಅಥವಾ ಜನರೊಂದಿಗೆ ನೇರ ಸಂಪರ್ಕ ಇರುವ ಯಾವುದೇ ಕ್ಷೇತ್ರಗಳಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ಅವರು ಮುಂದೆ ನಿಂತು ಗದ್ದಲ ಮಾಡುವವರಲ್ಲ, ಆದರೆ ತಂಡವನ್ನು ಒಗ್ಗೂಡಿಸುವ ಅಜ್ಞಾತ ಶಕ್ತಿಯಂತೆ ಕಾರ್ಯನಿರ್ವಹಿಸುತ್ತಾರೆ. ಕೆಲಸವನ್ನು ಶಾಂತವಾಗಿ, ನಿಖರವಾಗಿ ಮತ್ತು ಜವಾಬ್ದಾರಿಯುತವಾಗಿ ಮುಗಿಸುವ ಗುಣ ಇವರದು. ಆದರೆ ಇವರ ಜೀವನದ ಒಂದು ಪ್ರಮುಖ ಸವಾಲು ಎಂದರೆ ಆರಂಭದಲ್ಲಿ ಇರುವ ಉತ್ಸಾಹವನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವುದು. ಆರಂಭದಲ್ಲಿ ತುಂಬಾ ಆಸಕ್ತಿಯಿಂದ ಕೆಲಸ ಆರಂಭಿಸಿದರು. ಮಧ್ಯದಲ್ಲಿ ಪ್ರೇರಣೆ ಕಡಿಮೆಯಾದರೆ ಅಥವಾ ಮಾನಸಿಕ ಬೆಂಬಲ ಇಲ್ಲದಿದ್ದರೆ ಅವರು ಹಿಂದೆ ಸರಿಯುವ ಸಾಧ್ಯತೆ ಇರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಅವರಿಗೆ ಪ್ರೋತ್ಸಾಹ, ಭರವಸೆ ಮತ್ತು ಭಾವನಾತ್ಮಕ ಬೆಂಬಲ ಬಹಳ ಅಗತ್ಯ. ಸಂಬಂಧಗಳ ವಿಷಯದಲ್ಲಿ 20ನೇ ತಾರೀಕು ಹುಟ್ಟಿದ ಸ್ತ್ರೀಯರು ಅತ್ಯಂತ ಆಳವಾದ ಪ್ರೀತಿಯನ್ನು ಹೊಂದಿರುತ್ತಾರೆ. ಅವರು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುತ್ತಾರೆ. ಭಾವನಾತ್ಮಕ ಸುರಕ್ಷತೆ ಇವರಿಗೆ ಬಹಳ ಮುಖ್ಯ. ತಮ್ಮ ಸಂಗಾತಿಯಿಂದ ಅರ್ಥಮಾಡಿಕೊಳ್ಳುವಿಕೆ, ಗೌರವ ಮತ್ತು ಮೃದುತನವನ್ನು ನಿರೀಕ್ಷಿಸುತ್ತಾರೆ. ಆದರೆ ಒಮ್ಮೆ ನೋವಾದರೆ ಜಗಳ ಮಾಡುವುದಕ್ಕಿಂತ ಮೌನಕ್ಕೆ ಜಾರುವ ಸ್ವಭಾವ ಇವರಲ್ಲಿದೆ. ಈ ಮೌನವೇ ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರವನ್ನು ಹೆಚ್ಚಿಸಬಹುದು. 20ನೇ ತಾರೀಕಿನಂದು ಹುಟ್ಟಿದ ಸ್ತ್ರೀಯರ ವಿವಾಹದ ನಂತರದ ಜೀವನವು ಭಾವನಾತ್ಮಕ ಆಳತೆ, ತ್ಯಾಗ ಮತ್ತು ಸಂಬಂಧಗಳ ಸುತ್ತ ಕಟ್ಟಿಕೊಳ್ಳುವ ಶಾಂತ ಪ್ರಯಾಣವಾಗಿರುತ್ತದೆ. ವಿವಾಹದ ನಂತರ ಇವರ ಸಂವೇದನಾಶೀಲ ಸ್ವಭಾವ ಇನ್ನಷ್ಟು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ತಮ್ಮ ಸಂಗಾತಿಯ ಮನಸ್ಥಿತಿ, ಮಾತಿನ ಒಳರ್ಥ ಮತ್ತು ಭಾವನೆಗಳನ್ನು ಹೇಳದೇ ಇದ್ದರೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತದೆ. ಈ ಕಾರಣದಿಂದ ಇವರು ಉತ್ತಮ ಪತ್ನಿಯರು, ಮನೆಯೊಳಗಿನ ಶಾಂತಿಯನ್ನು ಕಾಪಾಡುವ ಪ್ರಮುಖ ಆಧಾರಸ್ತಂಭಗಳಾಗುತ್ತಾರೆ. ವೈವಾಹಿಕ ಜೀವನದಲ್ಲಿ ಈ ಮಹಿಳೆಯರು ಪ್ರೀತಿ ಮತ್ತು ನಂಬಿಕೆಗೆ ಅತ್ಯಂತ ಮಹತ್ವ ನೀಡುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಮೇಲ್ಮೈಯ ಸಂಬಂಧವಲ್ಲ, ಆಳವಾದ ಭಾವನಾತ್ಮಕ ನಂಟನ್ನು ಬಯಸುತ್ತಾರೆ. ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ, ಮೃದು ಮಾತು ಮತ್ತು ಭಾವನಾತ್ಮಕ ಸುರಕ್ಷತೆ ಇವರಿಗೆ ಅತ್ಯಗತ್ಯ. ಸಂಗಾತಿಯಿಂದ ಸಣ್ಣ ನಿರ್ಲಕ್ಷ್ಯವಾದರೂ ಇವರ ಮನಸ್ಸಿಗೆ ಆಳವಾಗಿ ತಟ್ಟಬಹುದು. ಆದರೆ ಅವರು ಅದನ್ನು ತಕ್ಷಣ ವ್ಯಕ್ತಪಡಿಸುವುದಕ್ಕಿಂತ ಮೌನವಾಗಿ ಒಳಗೊಳಗೆ ನೋವು ಅನುಭವಿಸುವ ಸಾಧ್ಯತೆ ಹೆಚ್ಚು.
ಈ ಮೌನವೇ ಕೆಲವೊಮ್ಮೆ ವೈವಾಹಿಕ ಜೀವನದಲ್ಲಿ ಅಂತರವನ್ನು ಸೃಷ್ಟಿಸಬಹುದು. ಆದ್ದರಿಂದ ವಿವಾಹದ ನಂತರ ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಲು ಕಲಿಯುವುದು ಇವರ ಜೀವನಕ್ಕೆ ಬಹಳ ಮುಖ್ಯವಾಗುತ್ತದೆ. ಕುಟುಂಬದ ವಿಷಯದಲ್ಲಿ 20ನೇ ತಾರೀಕು ಹುಟ್ಟಿದ ಸ್ತ್ರೀಯರು ಅತ್ಯಂತ ಜವಾಬ್ದಾರಿಯುತರು ಮತ್ತು ಕಾಳಜಿವಂತರು. ಮನೆ, ಸಂಬಂಧಿಕರು ಮತ್ತು ಮಕ್ಕಳ ನಡುವೆ ಸಮತೋಲನ ಸಾಧಿಸಲು ಅವರು ಮನಃಪೂರ್ವಕವಾಗಿ ಶ್ರಮಿಸುತ್ತಾರೆ. ಕುಟುಂಬದಲ್ಲಿ ಯಾರಿಗಾದರೂ ನೋವಾಗಬಾರದೆಂಬ ಕಾರಣಕ್ಕೆ ತಮ್ಮ ಅಗತ್ಯಗಳನ್ನು ಹಿಂದೆ ಸರಿಸುವ ಸ್ವಭಾವ ಇವರಲ್ಲಿದೆ. ಆದರೆ ದೀರ್ಘಾವಧಿಯಲ್ಲಿ ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ತಮ್ಮನ್ನು ಮರೆತು ಕುಟುಂಬಕ್ಕೆ ಮಾತ್ರ ಬದುಕುವುದಕ್ಕಿಂತ ತಮ್ಮ ಸಂತೋಷಕ್ಕೂ ಸಮಾನ ಮಹತ್ವ ನೀಡಿದರೆ ಇವರ ಜೀವನ ಹೆಚ್ಚು ಸಮತೋಲನಯುತವಾಗುತ್ತದೆ. ಆರ್ಥಿಕವಾಗಿ ಮತ್ತು ವೃತ್ತಿಜೀವನದ ದೃಷ್ಟಿಯಿಂದ ವಿವಾಹದ ನಂತರವೂ ಈ ಮಹಿಳೆಯರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಕೆಲವರು ಕುಟುಂಬದ ಕಾರಣಕ್ಕಾಗಿ ತಮ್ಮ ವೃತ್ತಿಯನ್ನು ತಾತ್ಕಾಲಿಕವಾಗಿ ಹಿಂದೆ ಸರಿಸಬಹುದು. ಆದರೆ ಮನಸ್ಸಿನೊಳಗೆ ತಮ್ಮ ಗುರುತು ಮತ್ತು ಸ್ವಾವಲಂಬನೆಯ ಬಯಕೆ ಸದಾ ಜೀವಂತವಾಗಿರುತ್ತದೆ. ಸಂಗಾತಿಯಿಂದ ಪ್ರೋತ್ಸಾಹ ಮತ್ತು ಬೆಂಬಲ ದೊರೆತರೆ ವಿವಾಹದ ನಂತರವೂ ಅವರು ಶಿಕ್ಷಣ, ಸೇವಾ ಕ್ಷೇತ್ರ, ನರ್ಸಿಂಗ್, ಕೌನ್ಸೆಲಿಂಗ್ ಅಥವಾ ಸಮಾಜ ಸೇವೆಯಲ್ಲಿ ಉತ್ತಮ ಸಾಧನೆ ಮಾಡಬಲ್ಲರು. ಕುಟುಂಬ ಮತ್ತು ವೃತ್ತಿ ಎರಡನ್ನೂ ಮೃದುವಾಗಿ ಸಮನ್ವಯಗೊಳಿಸುವ ಗುಣ ಇವರದು. ಮಕ್ಕಳ ವಿಚಾರದಲ್ಲಿ 20ನೇ ತಾರೀಕು ಹುಟ್ಟಿದ ಸ್ತ್ರೀಯರು ಅತ್ಯಂತ ಮಮತಾಮಯ ತಾಯಿಯರಾಗುತ್ತಾರೆ. ಮಕ್ಕಳ ಭಾವನೆಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವರು ಮತ್ತು ಅವರಿಗೆ ಭಾವನಾತ್ಮಕ ಭದ್ರತೆ ನೀಡಲು ಪ್ರಯತ್ನಿಸುತ್ತಾರೆ. ಮಕ್ಕಳ ಮನಸ್ಸಿನ ನೋವು, ಭಯ ಅಥವಾ ಗೊಂದಲವನ್ನು ಇತರರಿಗಿಂತ ಬೇಗ ಗುರುತಿಸುವ ಶಕ್ತಿ ಇವರಲ್ಲಿರುತ್ತದೆ. ಆದರೆ ಕೆಲವೊಮ್ಮೆ ಅತಿಯಾದ ಕಾಳಜಿ ಮತ್ತು ಭಾವನಾತ್ಮಕ ಜೋಡಣೆ ಮಕ್ಕಳ ಸ್ವತಂತ್ರತೆಗೆ ಅಡ್ಡಿಯಾಗದಂತೆ ಜಾಗರೂಕತೆಯಿಂದ ಇರಬೇಕು. ವಿವಾಹದ ನಂತರವೂ ಇವರ ಜೀವನದಲ್ಲಿ ತಾಯಿಯ ಪ್ರಭಾವ ಮುಂದುವರಿಯುವ ಸಾಧ್ಯತೆ ಹೆಚ್ಚು. ತಾಯಿಯ ಸಲಹೆ, ಆಶೀರ್ವಾದ ಮತ್ತು ಭಾವನಾತ್ಮಕ ಬೆಂಬಲ ಇವರಿಗೆ ದೊಡ್ಡ ಶಕ್ತಿಯಾಗುತ್ತದೆ. ಆದರೆ ಕೆಲ ಸಂದರ್ಭಗಳಲ್ಲಿ ತಾಯಿ ಮತ್ತು ಸಂಗಾತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯವಾಗುತ್ತದೆ. ಸ್ವಂತ ಕುಟುಂಬದ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುವ ಧೈರ್ಯವನ್ನು ಬೆಳೆಸಿಕೊಂಡರೆ ಇವರ ವೈವಾಹಿಕ ಜೀವನ ಇನ್ನಷ್ಟು ಸ್ಥಿರವಾಗುತ್ತದೆ. 20ನೇ ತಾರೀಕಿನಂದು ಹುಟ್ಟಿದ ಸ್ತ್ರೀಯರ ವಿವಾಹೋತ್ತರ ಜೀವನವು ಪ್ರೀತಿ, ತ್ಯಾಗ ಮತ್ತು ಭಾವನಾತ್ಮಕ ಆಳತೆಯಿಂದ ಕೂಡಿರುತ್ತದೆ. ತಮ್ಮ ಸಂವೇದನಾಶೀಲತೆಯನ್ನು ದುರ್ಬಲತೆಯಾಗಿ ಅಲ್ಲ, ಶಕ್ತಿಯಾಗಿ ಬಳಸಿಕೊಂಡರೆ ಅವರು ಅತ್ಯಂತ ಸಂತೋಷಕರ ಮತ್ತು ಅರ್ಥಪೂರ್ಣ ವೈವಾಹಿಕ ಜೀವನವನ್ನು ನಡೆಸಬಹುದು. ತಮ್ಮ ಭಾವನೆಗಳನ್ನು ಮುಚ್ಚಿಡದೆ ಹಂಚಿಕೊಳ್ಳಲು ಕಲಿತರೆ, ಸ್ವಂತ ಅಗತ್ಯಗಳಿಗೆ ಗೌರವ ನೀಡಿದರೆ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರೆ ವಿವಾಹದ ನಂತರ ಇವರ ಜೀವನ ಶಾಂತಿ, ಸಮಾಧಾನ ಮತ್ತು ಆಂತರಿಕ ತೃಪ್ತಿಯಿಂದ ತುಂಬಿರುತ್ತದೆ. ಈ ಮಹಿಳೆಯರ ಜೀವನದಲ್ಲಿ ತಾಯಿಯ ಪ್ರಭಾವ ಬಹಳ ಗಾಢವಾಗಿರುತ್ತದೆ. ತಾಯಿಯೊಂದಿಗೆ ಭಾವನಾತ್ಮಕ ನಂಟು ಬಲವಾಗಿರುತ್ತದೆ ಮತ್ತು ತಾಯಿಯ ಸಲಹೆ, ಪ್ರೀತಿ ಮತ್ತು ಆಶೀರ್ವಾದ ಇವರ ಜೀವನದ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕೆಲವೊಮ್ಮೆ ತಾಯಿಯ ಭಾವನೆಗಳು ಇವರ ಸ್ವಂತ ನಿರ್ಧಾರಗಳ ಮೇಲೂ ಪ್ರಭಾವ ಬೀರುತ್ತವೆ. 20ನೇ ತಾರೀಕಿನಂದು ಹುಟ್ಟಿದ ಸ್ತ್ರೀಯರು ಭಾವನಾತ್ಮಕವಾಗಿ ಬುದ್ಧಿಶಾಲಿಗಳು, ನಂಬಿಕಸ್ಥರು ಮತ್ತು ಸೂಕ್ಷ್ಮ ಮನಸ್ಸಿನವರು. ಇವರು ತಮ್ಮ ಸುತ್ತಲಿನವರಿಗೆ ಶಾಂತಿ, ಸಮಾಧಾನ ಮತ್ತು ಭರವಸೆಯನ್ನು ನೀಡಬಲ್ಲರು. ಆದರೆ ತಮ್ಮದೇ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಇವರಿಗೆ ಅತ್ಯಂತ ಅಗತ್ಯ. ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಕಲಿತರೆ, ಸ್ವತಃ ತಮ್ಮ ಅಗತ್ಯಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಲು ಧೈರ್ಯ ತೋರಿದರೆ ಮತ್ತು ಸ್ವಲ್ಪ ಸ್ವಾರ್ಥವನ್ನು ಬೆಳೆಸಿಕೊಂಡರೆ ಜೀವನದಲ್ಲಿ ಅವರು ಬಹಳ ಎತ್ತರದ ಸಾಧನೆಗಳನ್ನು ಮಾಡಲು ಸಂಪೂರ್ಣ ಸಾಮರ್ಥ್ಯ ಹೊಂದಿದ್ದಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.